ಅಕ್ಕ ಯಾವುದೋ ಒಂದು ಬೇಕ್ರಿ ಇದೆ, ನಿಲ್ಸು ನೋಡೋಣ, ಟೇಸ್ಟ್ ಮಾಡೋಣ. ಯಾವುದೋ ಹೊಸದು ಓಪನ್ ಆಗಿದೆ, ಫ್ಲೇವರ್ 69 ಅಂತೆ. ನೋಡೋಣ ಬಾ. ತಗೋ ತಗೋ ತಗೋ. ಓಕೆ ಡನ್. ಯಾವುದೋ ಹೊಸದು ಇವತ್ತು ಓಪನ್ ಆಗಿದೆ. ಫಸ್ಟ್ ಡೇನೆ ಎಷ್ಟೊಂದು ಜನ ಕೂತ್ಬಿಟ್ಟಿದ್ದಾರೆ ನೋಡು, ಎಷ್ಟೊಂದು ಜನ ಇದಾರಲ್ವಾ. ಟೇಸ್ಟ್ ಚೆನ್ನಾಗಿದೆ ಅನ್ಸುತ್ತೆ, ನಾವು ಟ್ರೈ ಮಾಡೋಣ. ಟ್ರೈ ಮಾಡೋಣ. ಫ್ಲೇವರ್ 69 ಅಂತ ಹೊಸದಾಗಿ ಓಪನ್ ಆಗಿದೆ. ಇಲ್ಲಿ ಏನೇನು ಸಿಗುತ್ತೆ ಅಂತ ಓನರ್ನ ಕೇಳೋಣ ಬನ್ನಿ. ಏನೇನು ಸಿಗುತ್ತೆ ನಿಮ್ಮಲ್ಲಿ ಇವತ್ತು ಹೊಸದಾಗಿ ಓಪನ್ ಆಗ್ತಾ ಇರೋದಾ? ಎಷ್ಟೊಂದು ಜನ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಟೇಸ್ಟ್ ಎಲ್ಲ ಯಾವ ಥರ ಕೊಡ್ತಾ ಇದ್ದೀರಾ ಅಂತ ಟೇಸ್ಟ್ ಮಾಡ್ತೀನಿ ಅಂದರೆ ಏನೇನು ಸಿಗುತ್ತೆ, ಏನೇನು ಅವೈಲಬಿಲಿಟಿ ಇದೆ. ಮತ್ತು ಸ್ಪೆಷಲ್ ಅಂದರೆ ಯಾರು ಮಾಡದಿರೋಂಥದ್ದು ಸ್ಪೆಷಲ್ ಆಗಿರೋಂಥದ್ದು ಪ್ಯೂರ್ ಕಡ್ಲೆಟರ್ ಮಾಡೋದು. ಓಕೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ. ಇದೇನು ಸ್ವೀಟ್ ಇದು? ಕಡ್ಲೆಟ್ಟು ಇದು ಕ್ಯಾಶು ಬಿಸ್ಕೆಟ್ಸ್. ಏನು ಸ್ಪೆಷಲ್ ಇದೆ ಇದರಲ್ಲಿ? ನೋಡಿ, ತುಂಬ ಅಂದರೆ ನಾವು ಶುಗರ್ ಯೂಸ್ ಮಾಡಲ್ಲ, ಕಡ್ಲೆಟ್ ಮಾತ್ರ ಯೂಸ್ ಮಾಡೋದು. ಸ್ಪೆಷಲ್ಲು ಪ್ಯೂರ್ ಕಡ್ಲೆಟರ್ ಮಾಡೋದು. ಓಕೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ. ಇದೇನು ಸ್ವೀಟ್ ಇದು? ಕಡ್ಲೆಟ್ಟು ಇದು ಕ್ಯಾಶು ಬಿಸ್ಕೆಟ್ಸ್. ಏನು ಸ್ಪೆಷಲ್ ಇದೆ ಇದರಲ್ಲಿ? ನೋಡಿ, ತುಂಬ ಅಂದರೆ ನಾವು ಶುಗರ್ ಯೂಸ್ ಮಾಡಲ್ಲ, ಕಡ್ಲೆಟ್ ಮಾತ್ರ ಯೂಸ್ ಮಾಡೋದು. ಫಸ್ಟ್ ಸ್ವೀಟ್ ಟ್ರೈ ಮಾಡ್ತಾ ಇದ್ದೀನಿ, ಹೇಗೆ ಬಂದಿದೆ ಅಂತ ನಾನು ನಿಮ್ಮ ಮುಂದೆ ಹೇಳ್ತೀನಿ ನೋಡಿ. ತುಂಬ ಕ್ರಿಸ್ಪಿಯಾಗಿದೆ ಮತ್ತು ತುಂಬ ಸಾಫ್ಟ್ ಆಗಿದೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿದೆ ಮತ್ತು ಶುಗರ್ಲೆಸ್ ಇದೆ. ಶುಗರ್ ಪೇಷಂಟು ಕೂಡ ತಿನ್ಬಹುದು ಇದನ್ನು, ಶುಗರ್ ಆ್ಯಡ್ ಮಾಡಲ್ಲ ಇದಕ್ಕೆ. ಕ್ಯಾಶು ಬಿಸ್ಕೆಟು ಕಡ್ಲೆಟಿಂದ ಮಾಡಿರೋದು, ಬೆಲ್ಲ ಹಾಕಿದ್ದಾರೆ, ಶುಗರ್ ಎಲ್ಲ ಏನು ಆ್ಯಡ್ ಮಾಡಿಲ್ಲ. ಸೊ ಶುಗರ್ ಪೇಷಂಟು ತಿನ್ಬೋದು. ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ ನೋಡಿ. ಈ ಮುರಿದ್ರೂ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಸೊ ಸೂಪರ್ ಆಗಿದೆ. ಪ್ರಿಯಾ, ನೀನು ಟೇಸ್ಟ್ ಮಾಡು. ಇದು ಮಾಡಬೇಕು, ನೀನು ಫ್ಲಾಟ್ ಇಡಬೇಕು. ತುಂಬ ವೆರೈಟಿ ಆಫ್ ಸ್ವೀಟ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ತುಂಬ ವೆರೈಟಿಯಾಗಿ ಕಾಣಿಸ್ತಾ ಇತ್ತು ನಮಗೂ. ಫಸ್ಟ್ ಡೇ ಹೋಗಿರೋದ್ರಿಂದ ಹೊಸ ಥರ ಎಲ್ಲ ಟ್ರೈ ಮಾಡಿದ್ವಿ, ತುಂಬ ಥರ ಟ್ರೈ ಮಾಡಿದ್ವಿ, ತಿಂದ್ವಿ. ಟೇಸ್ಟು ಚೆನ್ನಾಗಿತ್ತು. ಮೇಯ್ನ್ಲಿ ಅವರು ಶುಗರ್ ಯೂಸ್ ಮಾಡ್ತಾಯಿಲ್ಲ, ಅವರು ಜಾಗ್ರಿ ಯೂಸ್ ಮಾಡ್ತಾಯಿದ್ದಾರೆ. ಸೊ ಅದು ಪ್ಲಸ್ ಪಾಯಿಂಟ್ ಆಗಿದೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕ್ರಿಸ್ಪಿಯಾಗಿತ್ತು ಮತ್ತು ಜಾಗನೂ ಕ್ಲೀನಾಗಿತ್ತು. ನನಗಂತೂ ಖುಷಿ ಆಯಿತು ತುಂಬ. ಸ್ಪೆಷಲ್ ಇದೆ ಡ್ರೈ ಫ್ರೂಟ್ಸ್ ಇದೆ. ಕೊಡಿ, ಟೇಸ್ಟ್ ಮಾಡೋಣ. ಈಗ ಕೊಡ್ತೀನಿ. ಪ್ಯೂರ್ ಬರೀ ಡ್ರೈ ಫ್ರೂಟ್ಸಲ್ಲಿ ಮಾಡಿರೋದು 10% ನೋಡಿ. ಇನ್ನೇನು ಯೂಸ್ ಮಾಡಲ್ಲ, ಅದಕ್ಕೆಲ್ಲ ಹಾಕಿರ್ತೀವಿ. ಮತ್ತು ಅದಕ್ಕೆ ಆರ್ಗ್ಯಾನಿಕ್, ಶುಗರ್ ಯೂಸ್ ಮಾಡಲ್ಲ. ಇದು ಕೂಡ ಶುಗರ್ಲೆಸ್ಸಾ? ಶುಗರ್ ಪೇಷಂಟ್ಗಳೆಲ್ಲ ತಿನ್ಬೋದಾ? ಯೂಸ್ ಮಾಡಿರ್ತೀವಿ. ಅಂದರೆ ನಿಮ್ಮ ಬೇಕ್ರಿಲಿ ಸ್ಪೆಷಲ್ ಬಂದ್ಬಿಟ್ಟು ವಿತೌಟ್ ಶುಗರ್. ಓಕೆ, ಇದು ದಿಲ್ಪಸಂದು, ಇದು ಕೂಡ ಶುಗರ್ಲೆಸ್ ಇದೆ, ಡ್ರೈ ಫ್ರೂಟ್ಸಿಂದ ಮಾಡಿರೋದು. ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಎಲ್ಲರೂ ತಿನ್ಬಹುದು, ಶುಗರ್ ಪೇಷಂಟ್ ಕೂಡ ತಿನ್ಬಹುದು. ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ. ತುಂಬ ಸ್ವೀಟ್ ಕೂಡ ಇಲ್ಲ, ಒಂದೇ ಮೀಡಿಯಮ್ ಸ್ವೀಟ್ ಇದೆ ಮತ್ತು ಸುತ್ತಲೂ ಕ್ರಂಚಿಯಾಗಿದೆ. ಮತ್ತು ಇಲ್ಲೇ ಬಿಸಿ ಮಾಡಿಕೊಡ್ತೀರಲ್ವ, ಫ್ರೆಶ್ ಆಗಿರುತ್ತಲ್ಲ, ಯಾವುದೋ ಹಳೆ ಕೊಡೋಲ್ಲ, ಫ್ರೆಶ್ ಆಗಿ ಇಲ್ಲೇ ಮಾಡಿ ಬಿಸಿ ಕೊಡ್ತಾರೆ. ಸೊ ಪ್ಲೀಸ್ ಎಲ್ಲ ವಿಸಿಟ್ ಮಾಡಿ ಒಂದ್ಸರಿ. ನಾನು ಕೂಡ ಹೊಸದಾಗಿ ಹೋಗ್ತಾ ಅಂದಾಗೆ ನೋಡ್ತಾ ಇಲ್ಲಿ ವಿಸಿಟ್ ಮಾಡಿರೋದು. ಇನ್ನೂ ಏನೇನು ಸಿಗುತ್ತೆ ಅಂತ ಕೇಳೋಣ ಬನ್ನಿ. ಇವರೇ ಯೂಟ್ಯೂಬರು.
ಯಾರು ನಾನಾ ತಗೊಳ್ಳಿದೆ ಸ್ವೀಟಾ? ಇದು ಸ್ವೀಟಾ ಖಾರನ ಇದು? ಓ ಇಲ್ಲೂ ಯಾರೋ ಬಂದಿದ್ದಾರೆ ತಿಂತಾ ಇದ್ದಾರೆ, ಅವ್ರನ್ನೇ ರಿಯಲ್ ಆಗಿ ಕೇಳೋಣ ಮನೆ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಏನು ಸ್ವೀಟ್ ತಿಂತಾರೆ ಅದು ಮೇಡಮ್ ತುಂಬ ಚೆನ್ನಾಗಿದೆ, ಟೇಸ್ಟ್ ಹೇಗಿದೆ? ಹಾಸನಲ್ಲಿ ಎಲ್ಲಕ್ಕಿಂತ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಥರ ಇದೆಯಾ? ತುಂಬ ಚೆನ್ನಾಗಿದೆಯಾ? ಮತ್ತು ಬೇರೆ ಏನೇನು ಕೇಳಿದ್ದೀರಾ? ಪನ್ನೀರ್ ರೋಲು ಅದು ಸ್ವೀಟಾ? ತುಂಬ ಸ್ಮೈಲಿಯಾಗಿ ಕೊಡ್ತಾ ಇದ್ದಾರೆ ಬರ ಅಂತ ಕಸ್ಟಮರ್ಸ್ನ ಈ ಥರ. ಹಾಂ ನಾವು ಕೂಡ ಇಲ್ಲೇ ಪಾಸ್ ಆಗ್ತಾ ಇದ್ದ ಪಾಸಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಹೊಸದಾಗಿ ಓಪನ್ ಆಗಿದೆ ಅಂತ ಬಂದು ಟೇಸ್ಟ್ ಮಾಡೋದು ಕೆಲವೊಂದು ಹೇಳೋ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ನ್ಯಾಚುರಲ್ ನೀವು ಬಂದಿದ್ದೀರಲ್ವ, ಸೊ ಹೆಂಗೆ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಹೇಗಿದೆ? ಬಿಸಿ ಮಾಡ್ಕೊಳ್ಬೇಕಿತ್ತು. ಬಿಸಿ ಮಾಡೋಕ್ಕಿಂತ ಅಯ್ಯೋ ಬಿಸಿ ಮಾಡೋದು ತುಂಬ ಚೆನ್ನಾಗಿದೆ. ಮೇಡಮ್ ಅದು ಬಿಸಿ ಮಾಡ್ಬೇಕಿತ್ತು. ಚೀಸ್ ಇದೆ, ಪನ್ನೀರ್ ಇದೆ, ತುಂಬ ಬಿಸಿ ಬಿಸಿಯಾಗಿ ನೋಡಿ ಎಲ್ಲ ಮೆಲ್ಟ್ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿ ತುಂಬ ಟೇಸ್ಟಿ. ಬಿಸಿನೂ ಕೂಡ ಇದೆಯಾ? ಬಿಸಿನೂ ಇದೆ, ತುಂಬ ಬಿಸಿ ಇದೆ, ಸ್ವಲ್ಪ ಸಾಫ್ಟ್ ಆಗಿ ಟೇಸ್ಟಿ ಸಕ್ಕತ್ತಾಗಿದೆ. ಇದು ಚಾಕೋಬನ್ ಅಂತ ತೊಗೊಂಡಿದ್ದೀನಿ, ಟೇಸ್ಟ್ ಮಾಡೋಣ. ಎಲ್ಲ ಕಡೆ ಅವೈಲಬಿಲಿಟಿ ಸಿಗಿದೆ, ಬಟ್ ಇಲ್ಲಿ ಹೇಗೆ ಟೇಸ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ತುಂಬ ಸಾಫ್ಟ್ ಇದೆ ಮತ್ತು ಫ್ಲಫಿ ಆಗಿದೆ ನೋಡಿ. ಚಾಕ್ಲೇಟ್ ಒಳಗಡೆ ಇದೆ, ಬಿಸಿ ಬಿಸಿ ಇದೆ, ನನಗೆ ಮುಟ್ಲಿಕ್ಕೂ ಆಗ್ತಾ ಇಲ್ಲ. ಸೊ ನಿಮ್ಗೆ ಕಟ್ಟಾಪಟ್ಟು ಇದು ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಇದೆ, ಚೆನ್ನಾಗಿ ಎಮ್ಮೆ ಆಗಿದೆ. ನೀವು ಸ್ಟಾರ್ಟ್ ಮಾಡಿ ಬೇಕ್ರಿ ಮಾಡೋಣ, ಮತ್ತೆ ಬೇರೆ ಏನಾದರೂ ಅವೈಲಬಿಲಿಟಿ ಇದೆಯಾ? ಒಳಗಡೆ ಕೆಫೆ ನಾವು ಯಾವುದೇ ಒಂದು ಹಾಫ್ ಕೆಜಿ ಕೇಕ್ ತಗೊಂಡ್ರು ನಾವು ಪಾರ್ಟಿ ಫ್ರೀ ಉಚಿತ. ಅಂದರೆ ಕೇಕ್ ಕಟ್ ಮಾಡಿಸೋರಿಗೆ ಪಾರ್ಟಿಯಲ್ಲಿ ಫ್ರೀ ಅಂತ ಹೇಳ್ತಾ ಇದ್ದೀರಾ? ಓಕೆ ಓಕೆ. ಅದು ನಮ್ಮ ಹತ್ರ ಫ್ರೀಯಾಗಿ ಕೊಡ್ತೀವಿ. ಪಾರ್ಟಿಯಲ್ಲಿ ಯಾವುದೇ ಚಾರ್ಜಸ್ ಇಲ್ಲ. ಓಕೆ. ಮತ್ತು ನಮಗೆ ಬಂದಾಗ ಅವರಿಗೆ ಸ್ನ್ಯಾಕ್ಸ್ ಎಲ್ಲ ನಮ್ಮಲ್ಲೇ ಸಿಗುತ್ತೆ. ಏನೇನು ಸ್ನ್ಯಾಕ್ಸ್ ಸಿಗುತ್ತೆ? ನಮ್ಮ ಹತ್ರ ವೆಜ್ ರೋಲು, ಎಗ್ ರೋಲು, ಪಿಜ್ಜಾ, ಬರ್ಗರು, ಆಮೇಲೆ ಪನ್ನೀರ್ ರೋಲು, ಪನ್ನೀರ್ ಪಪ್ಸು, ಕ್ಯಾಪ್ಸಿಕಮ್ ಪಪ್ಸು. ಬೇರೆ ಅದು ಪಾರ್ಟಿ ಹಾಲ್ ಅಲ್ದಿರಾ, ಅದಲ್ದಿರ ಮತ್ತೆ ಬೇರೆ ಏನೇನು ಸಿಗುತ್ತೆ? ಜ್ಯೂಸ್ ಸಿಗುತ್ತೆ. ಫ್ರೆಶ್ ಜ್ಯೂಸ್ ಅಂದರೆ ನೀವೇ ಫ್ರೂಟ್ ತಂದು ಪ್ರಿಪೇರ್ ಮಾಡಿ ಕೊಡ್ತೀರಾ? ಹಾಂ ಓಕೆ. ಮತ್ತೆ ಬೇರೆ ಬೇರೆ ಎಲ್ಲ ಬೇರೆ ಎಲ್ಲ ನಾವು ಇಲ್ಲೇ ರೆಡಿ ಮಾಡೋದು, ಐಸ್ ಕ್ರೀಮ್ಸಿಂದ ಹಿಡಿದು ಪ್ರತಿಯೊಂದು, ಮತ್ತು ಪಾನಿಪುರಿ, ಗೋಬಿ. ಈಗ ಕೆಫೆ ಟೈಪು ಮತ್ತು ಸ್ಮಾಲ್ ಪಾರ್ಟೀಸ್ಗೆ ಹಾಲು ಈ ಥರ ಎಲ್ಲ ಅವೈಲೇಬಲ್ ಇದೆ. ಓಕೆ. ಮತ್ತು ನಿಮ್ಮ ಇದರಲ್ಲಿ ಬೇಕ್ರಿಲಿ ಟೇಸ್ಟ್ ಕೂಡ ಚೆನ್ನಾಗಿದೆ, ಟೇಸ್ಟ್ ಆ ಥರ ಎಲ್ಲ. ಅದ್ರ ಜೊತೆಗೆ ಕೇಕ್ ತೊಗೊಂಡ್ರೆ ಪಾರ್ಟಿಯಲ್ಲಿ ಕೂಡ ಏನು ಮಾಡ್ತೀರಂದರೆ ತೋರಿಸ್ತೀರಾ, ಪಾರ್ಟಿಯಲ್ಲಿ ನೋಡ್ಬೋದಾ ನಾವು? ಓಕೆ. ಅಶ್ವಿನಿ ಕರಿ ಅಶ್ವಿನಿ ಕರಿ ಅಂತ ಅಶ್ವಿನಿ ಕಸ್ಟಮರ್ ಬಂದರು.
ಅಲ್ಲಿ ಬೇಕ್ರಿ ಅಲ್ಲದೆ ಒಳಗಡೆ ಕೆಫೆ ಟೈಪು ಕುತ್ಕೊಂಡು ತಿನ್ನೋ ಥರ, ಹಾಗೆ ಪಾರ್ಟಿಗಳು ಮಾಡೋ ಥರನೂ ಮಾಡಿದ್ದಾರೆ. ನಾವು ಓನರ್ ಜೊತೆ ಮಾತಾಡಿದೆ. ಫ್ಲೇವರ್ 69 ಅಂದರೆ ಏನು, ಅದನ್ನೇ ಯಾಕೆ ಇಟ್ಟಿದ್ದೀರಾ, ಬೇರೆ ಹೆಸ್ರುಗಳೆಲ್ಲ ಇಟ್ಬೋದಿತ್ತಲ್ಲ ಅಂತ. ಅದಕ್ಕೆ ಓನರ್ ಆನ್ಸರ್ ಮಾಡಿದ್ರು, ಫ್ಲೇವರ್ 69 ಅಂದರೆ 69 ವೆರೈಟಿ ಆಫ್ ನಮ್ಮಲ್ಲಿದೆ, 69 ಫ್ಲೇವರ್ ಇದೆ. ಮತ್ತು ಹೊಸ ರೀತಿ ಟ್ರೈ ಮಾಡ್ತಾಯಿದ್ದೀವಿ, ಹೋಮ್ ಮೇಡ್ ಯೂಸ್ ಮಾಡ್ತಾಯಿದ್ದೀವಿ. ಯಾವುದೇ ರೀತಿ ನಾವು ರೀಯೂಸ್ ಮಾಡಲ್ಲ, ಅಂದರೆ ಯಾವುದೋ ಉಳಿದಿರೋದನ್ನ ಮತ್ತೆ ರೀಯೂಸ್ ಮಾಡಲ್ಲ. ಪ್ರತಿದಿನವೂ ಚೇಂಜ್ ಮಾಡ್ತೀವಿ ಐಟಮ್ಸು. ಹಾಗೆ ತುಂಬ ರುಚಿಯಾಗಿ ಸ್ಪೆಷಲಾಗಿ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಜೊತೆಗೆ ಶುಗರ್ ಆ್ಯಡ್ ಮಾಡ್ದಲೇ ಬೆಲ್ಲನ ಯೂಸ್ ಮಾಡಿ ಮಾಡ್ತಾಯಿದ್ದೀವಿ. ಕೇಕು ಕಟ್ ಮಾಡಿ ಚಿಕ್ಕ ಬರ್ಡೇ ಪಾರ್ಟಿ ಎಲ್ಲ ಮಾಡ್ಕೋಬೇಕಂತ ಅಂದರೆ ಬರ್ಡೇ ಪಾರ್ಟಿಗೋಸ್ಕರ ಹಾಲನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಪಾರ್ಟಿ ಹಾಲು ಫ್ರೀಯಾಗಿ ಸಿಗೋದ್ರಿಂದ ಎಲ್ಲೋ ಹೋಗಿ ದುಡ್ಡು ಕೊಟ್ಟು ಮಾಡ್ಕೊಳ್ಳೋದ್ರಿಂದ ಇಲ್ಲೇ ಬಂದು ಸೆಲೆಬ್ರೇಷನ್ ಮಾಡ್ಕೋಬೋದು. ಇಲ್ಲಿ ಅಡ್ರೆಸ್ ಬಂದ್ಬಿಟ್ಟು ಸುಬೇಂದರ್ ರಿಂಗ್ ರೋಡ್ ಸರ್ಕಲ್ಲು, ಬ್ರಿಲಿಯಂಟ್ ಕಾಲೇಜ್ ಹತ್ತಿರ, ಹಾಸನ್. ಇದು ಅಡ್ರೆಸ್ ಬಂದು ಈ ಥರ ಇರುತ್ತೆ. ಆಮೇಲೆ ಫೋನ್ ನಂಬರ್ ನಿಮಗೆ ಬೇಕಂತ ಅಂದರೆ ನಾವು ಹಾಗೆ ಅಂಗಡಿ ಅಡ್ರೆಸ್ಸು ಮತ್ತು ಫೋನ್ ನಂಬರ್ನ ನಾನು ಹಾಗೆ ಕಾರ್ಡ್ನ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಕಡೆಯಿಂದ ನನ್ನ ಬ್ಲಾಗ್ ಮೂಲಕ